ದೊಡ್ಡರ ಮನೆಗಳು ಏನು ಸಮಾಧಿಗಳು ಏನಂತ ಕ್ಲಿಯರ್ ಆಗಿ ಗೊತ್ತಿಲ್ಲ. Its historic place in Rajanakoluru. ಮತ್ತು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ರಾಜನಕೋಳರಲ್ಲಿರುವ ಬುಡ್ಡರ ಮನೆ ಐತಿಹಾಸಿಕ ಸ್ಥಳವಾದ ಒಂದು ಜಾಗಕ್ಕೆ ನೋಡಕ್ಕೆ ಹೊಂಟೀವಿ. ಬನ್ರಿ ಅಲ್ಲಿ ಹೋಗಿ ಸಿಗೋಣ. ಮತ್ತೆ ಇವಾಗ ಒಳಗಡೆ ಬಂದೀವಿ. ಇದೇ ಪೂರ್ತಿ ಪ್ಲೇಸು. ಈ ಸ್ಮಾರಕ ಅಂತ ಹೇಳಿದ್ರಲ್ಲ ವಿವರಣೆ ಕೊಟ್ಟರಲ್ಲಿ ಕನ್ನಡದಾಗದ, ಹಿಂದಿಯಾಗದ, ಇಂಗ್ಲೀಷ್ನಾಗದ. ಬನ್ರಿ ಇವಾಗ ಏನದ ಅಲ್ಲಿ ಏನು ಬುಡ್ಡರ ಮನೆಗಳು ಏನು ಸಮಾಧಿಗಳು ಏನಂತ ಕ್ಲಿಯರಾಗಿ ಗೊತ್ತಿಲ್ಲ. ಅದನ್ನೇನದ ನೋಡಿಬಿಟ್ರೆ ಗೊತ್ತಾಗುತ್ತೆ ಏನಂತ ಹೇಳ್ಬಿಟ್ಟು. ಏನು ಒಂದು 2 ಎಕರೆ ಇರ್ಬೋದು ಜಾಗ ಪೂರ್ತಿ. ಇದು ಎಲ್ಲ ಬೇಲಿ ಹಾಕ್ಯಾರ. ಈಗ ಒಂದು 2-3 ವರ್ಷ ಆಯಿತು ಎಲ್ಲ ಬೇಲಿ ಹಾಕಿ ಸ್ವಲ್ಪ ಇದು ಮಾಡ್ಯಾರ. ಮೊದಲುಗಡೆ ಏನೂ ಇರಲಿಲ್ಲ ಇಲ್ಲಿ. ಇದೇನು ಬುಡ್ಡರ ಮನೆಗಳು ಅಂತೇಳಿ ಹಿಸ್ಟಾರಿಕ್ ಪ್ಲೇಸ್ನಾಗೆ ಹೆಸರು ಕುಂತದ. ಬಟ್ ಇದು ಯಾವ ಕಡೆಯಿಂದನೂ ಮಳೆ ಗಿಳಿ ಬಂದರೆ ಎಲ್ಲ ಇದಾಗಿಲ್ಲ. ಏನತ್ತ ಬರೀ ಬಿಸಿಲಿಗೆ ಅಷ್ಟೇ ಕಂಟ್ರೋಲ್ ಆಗಂಗೆ ಅದ. ಸುಮಾರು ಎಷ್ಟು 1 2 3 4 5 6 7 8 9 10 11 12 13 14 15 16 17 18 19 20 25 26 27 28 29 30 50ಕ್ಕಿಂತ ಹೆಚ್ಚು ಅದಾವಿಲ್ಲಿ. ಈಗ ಇದನ್ನು 2 ಥರ ಅಂತ ಕರೀತಾರೆ. ಒಂದು ಬುಡ್ಡರ ಮನೆಗಳು ಹಿಸ್ಟಾರಿಕ್ ಪ್ಲೇಸು, ಮತ್ತು ಇನ್ನೊಂದು ಆಗಿನ ಮಂದಿದ್ದು ಸಮಾಧಿ ಅಂತ ಹೇಳ್ತಾರೆ. ಇವು ಸಮಾಧಿ ಗುರುತು ಮಾಡೋಕ್ಕೆ ಕಲ್ಲು ಪಲ್ಲು ಈ ಥರ ಇಟ್ಟು ಇದನ್ನು ಮಾಡ್ರಿ ಅಂತ ಹೇಳ್ತಾರೆ. ಮೊದಲು ಆ ಬುಡ್ಡರ ಮನೆ ಅಂತಲೇ ಸ್ಪೆಷಲ್ ಇದು. ಇವಾಗೇನದ ಇಲ್ಲಿ ಸೈಂಟಿಸ್ಟ್ಗಳು ಬಂದು ಎಲ್ಲ ಇದು ಮಾಡಿಕೊಂಡು ಹಿಸ್ಟರಿ ಪ್ಲೇಸ್ಗಳು ಚೆಕ್ ಮಾಡ್ಕೊಂಡಾಗ ಇಲ್ಲಿ ಮೂಳೆ ಗಡಿಗೆ ಪಡಿಗೆ ಎಲ್ಲ ಸಿಕ್ಕಿದ್ರಿಂದ ಇದು ಸಮಾಧಿಗಳು ಅಂತೇಳಿ ಹೇಳ್ತಾರೆ. ಒಳಗಡೆ ಏನದ ಇನ್ನೂ ಮೂಳೆ ಪಾಳೆ ಎಲ್ಲ ಸಿಕ್ಕವು ಅಂತ ಹೇಳ್ತಾರೆ. ಮೂಳೆ ಗಡಿಗೆ ಅವೆಲ್ಲಷ್ಟು. ಆ ಕಡೆ ಎಲ್ಲ ಸಣ್ಣ ಅದಾವ. ಈ ಕಡೆ ಇರೋ ಏನದ ಒಂದು 15-20 ಪೂರ್ತಿ ದೊಡ್ಡ ದೊಡ್ಡ ಕಲ್ಲಿನಿಂದೆಲ್ಲ ಇದು ಮಾಡ್ಯಾರ. ಬಟ್ ಹೆಂಗೆ ಎತ್ತಿಟ್ಟಾರೋ ಏನೋ ಗೊತ್ತಿಲ್ಲ. ಈ ಕಡೆ ಮೂಲೆಗಿರೋವೆಲ್ಲ ದೊಡ್ಡ ದೊಡ್ಡ ಕಲ್ಲಿಂದ ಎಲ್ಲ ಇದು ಮಾಡ್ಕೊಂಡ್ರ. ಆ ಕಡೆ ಮಾತ್ರ ಸಣ್ಣ ಸಣ್ಣ ಇದು ಅದಾವ. ನೋಡ್ರಿ ಆ ಕಡೆ ಹೋಗ್ಬಿಟ್ಟು ನೋಡಮ್ರಿ ಹೆಂಗೆ ಏನೋ. ನಮ್ಮ ಕರ್ನಾಟಕ ಸರ್ಕಾರ ಈ ಜಾಗವನ್ನು ಗತಕಾಲದ ಅರಿವು ಅಂತ ಹೇಳ್ಕಿಸಂದ್ರೆ ಬೋರ್ಡ್ ಹಾಕ್ಬಿಟ್ಟು ಇದನ್ನು ಹಿಸ್ಟಾರಿಕ್ ಪ್ಲೇಸ್ಗಳಿಗೆ ಸೇರ್ಪಡೆ ಮಾಡ್ಯಾರ. ಇಲ್ಲಿ ಈ ಒಂದೊಂದು ಜಾಗದಾಗ ಏನದಾವ, ಇಲ್ಲಿ ಒಂದೊಂದು ಪೂರ್ತಿ ಮನುಷ್ಯನು 2 ಬಾಡಿ ಸಿಕ್ಕವ ಇಲ್ಲಿ ಸಂಶೋಧನೆ ಮಾಡುವಾಗ.